ಸ್ನೇಹಿತರೆ, ಒಬ್ಬ ಅಧಿಕಾರಿ ಪೋಸ್ಟಿಂಗ್ ಬದಲಾದರೂ ಅವರ ಕೆಲಸ ಮಾಡುವ ಶೈಲಿ ಮಾತ್ರ ಬದಲಾಗಲಿಲ್ಲ. ನಿಯಮ ಉಲ್ಲಂಘನೆ ಕಂಡರೆ ಯಾರೇ ಆಗಿರಲಿ ಪ್ರಶ್ನಿಸುವ ಅಧಿಕಾರಿ ಎಂದು ಹೆಸರು ಮಾಡಿರುವ ತುಕಾರಾಮ್ ಮುಂಡೆ ಅವರು ಮತ್ತೊಂದು ಸುದ್ದಿಯಲ್ಲಿದ್ದಾರೆ. ಈ ಬಾರಿ ಅವರ ಕ್ರಮದ ಚರ್ಚೆ ಬಾಲಿವುಡ್ನ ದೊಡ್ಡ ಹೆಸರುಗಳಾದ ಶಾರುಖ್ ಖಾನ್, ಅಜಯ್ ದೇವ್ಗನ್ ಮತ್ತು ಟೈಗರ್ ಶ್ರಾಫ್ ಅವರುಗಳಿಗೆ ತಲುಪಿದೆ. ಆದರೆ ವಿಮಲ್ ಅಡ್ವರ್ಟೈಸ್ಮೆಂಟ್ ವಿಷಯಕ್ಕೆ ಹೋಗುವ ಮೊದಲು ತುಕಾರಾಮ್ ಮುಂಡೆ ಯಾಕೆ ಇಷ್ಟು ಅವರು ಸ್ಟ್ರಿಕ್ಟ್ ಆಫೀಸರ್ ಎಂದು ಕರೆಯಲ್ಪಡುತ್ತಾರೆ ಅನ್ನೋದನ್ನು ತಿಳಿದುಕೊಳ್ಳೋಣ. ತುಕಾರಾಮ್ ಮುಂಡೆ ಅವರು ಮಹಾರಾಷ್ಟ್ರದ ಹಿರಿಯ IAS ಅಧಿಕಾರಿಯಾಗಿದ್ದು, ತಮ್ಮ ಕಠಿಣ ಆಡಳಿತ ಶೈಲಿ ಮತ್ತು ನಿಯಮಗಳ ವಿಚಾರಗಳಲ್ಲಿ ಕಾಂಪ್ರಮೈಸ್ ಮಾಡದ ನಿಲುವಿನಿಂದಾಗಿ ಹಲವು ಬಾರಿ ಸುದ್ದಿಯಲ್ಲಿದ್ದಾರೆ. ಅವರ ಕೆರಿಯರ್ನಲ್ಲಿ ಹಲವಾರು ಬಾರಿ ಟ್ರಾನ್ಸ್ಫರ್ಗಳು ನಡೆದಿರುವುದು ಕೂಡ ಮಾಧ್ಯಮಗಳಲ್ಲಿ ಚರ್ಚೆಯಾಗಿದೆ. ನೀವೇ ಯೋಚನೆ ಮಾಡಿ ಸ್ನೇಹಿತರೆ, ಅವರು ಎಷ್ಟು ಬಾರಿ ಟ್ರಾನ್ಸ್ಫರ್ ಆಗೋರಂದರೆ ಅವರು ಎಷ್ಟು ಸ್ಟ್ರಿಕ್ಟ್ ಆಫೀಸರು, ಎಷ್ಟು ರೂಲ್ಸ್ ರೆಗ್ಯುಲೇಷನ್ ಫಾಲೋ ಮಾಡ್ತಾರೆ ಅನ್ನೋದು ನಾವೇ ಊಹೆ ಮಾಡ್ಕೊಬೇಕು. ಸ್ನೇಹಿತರೆ, ಸರ್ಕಾರಿ ಅಧಿಕಾರಿಗಳು ಟ್ರಾನ್ಸ್ಫರ್ಗಳು ಆಡಳಿತಾತ್ಮಕ ಕಾರಣಗಳು, ಡಿಪಾರ್ಟ್ಮೆಂಟ್ ಡಿಸಿಷನ್ ಮತ್ತು ಸರ್ಕಾರದ ಪೋಸ್ಟಿಂಗ್ ಪಾಲಿಸಿ ಸೇರಿದಂತೆ ಹಲವು ಕಾರಣಗಳಿಂದ ಆಗಬಹುದು. ಆದರೂ ತುಕಾರಾಮ್ ಮುಂಡೆ ಅವರು ಟ್ರಾನ್ಸ್ಫರ್ ಹಿಸ್ಟರಿ ಮತ್ತು ಅವರ ಸ್ಟ್ರಿಕ್ಟ್ ವರ್ಕಿಂಗ್ ಸ್ಟೈಲ್ ಕಾರಣದಿಂದಾಗಿ ಅವರು ಸಾರ್ವಜನಿಕ ಚರ್ಚೆಯಲ್ಲಿ ಟ್ರಾನ್ಸ್ಫರ್ ಆದರೂ ತಮ್ಮ ನಿಲುವು ಬದಲಿಸದ ಆಫೀಸರ್ ಎಂಬ ಇಮೇಜ್ ಸಮೇತ ಪಡೆದುಕೊಂಡವರೆ. ಇವರ ಬಗ್ಗೆ ಮತ್ತೊಂದು ವಿಷಯ ಏನೆಂದರೆ, ಯಾವುದೇ ದೊಡ್ಡ ವ್ಯಕ್ತಿ ಅಥವಾ ದೊಡ್ಡ ಬ್ರ್ಯಾಂಡ್ ಎಂಬ ಕಾರಣಕ್ಕೆ ನಿಯಮಗಳನ್ನು ಕಡೆಗಣಿಸಬಾರದು ಎಂಬ ರೀತಿಯ ಆಡಳಿತ ಶೈಲಿಯನ್ನು ಅವರು ಹಲವು ಸಂದರ್ಭದಲ್ಲಿ ತೋರಿದ್ದಾರೆ. ಇದೀಗ ಇದೇ ಕಾರಣಕ್ಕೆ ವಿಮಲ್ ಅಡ್ವರ್ಟೈಸ್ಮೆಂಟ್ ಪ್ರಕರಣದಲ್ಲಿ ಅವರ ಹೆಸರು ಮತ್ತೊಮ್ಮೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾನೇ ಇದೆ. ಹಾಗಾದರೆ ಈ ಬಾರಿ ಆಗಿದ್ದೇನು? ಸ್ನೇಹಿತರೆ, ಮಹಾರಾಷ್ಟ್ರ ಫುಡ್ ಆ್ಯಂಡ್ ಡ್ರಗ್ ಅಡ್ಮಿನಿಸ್ಟ್ರೇಷನ್ ಅಂದರೆ FDA ಬಾಲಿವುಡ್ ಸ್ಟಾರ್ ಶಾರುಖ್ ಖಾನ್, ಅಜಯ್ ದೇವ್ಗನ್ ಮತ್ತು ಟೈಗರ್ ಶ್ರಾಫ್ ಅವರು ಕಾಣಿಸಿಕೊಂಡಿರುವ ವಿಮಲ್ LHC ಅಡ್ವರ್ಟೈಸ್ಮೆಂಟ್ ಬಗ್ಗೆ ಶೋ ಕೇಸ್ ನೋಟಿಸ್ ನೀಡಿದೆ. ಇಲ್ಲಿ FDA ಮುಖ್ಯ ಪ್ರಶ್ನೆ ಏನೆಂದರೆ, ಈ ಅಡ್ವರ್ಟೈಸ್ಮೆಂಟಲ್ಲಿ ನಿಜವಾಗಿಯೂ ಕೇವಲ LHC ಪ್ರಾಡಕ್ಟ್ನ ಪ್ರಮೋಷನ್ ಮಾತ್ರವೇನಾ ಅಥವಾ ವಿಮಲ್ ಬ್ರ್ಯಾಂಡ್ ಹೆಸರಿನ ಮೂಲಕ ಪಾನ್ ಮಸಾಲ ಪರೋಕ್ಷವಾಗಿ ಪ್ರಮೋಟ್ ಮಾಡುವ ಪ್ರಯತ್ನವೇ? ಇದನ್ನು ಸಾಮಾನ್ಯವಾಗಿ ಸರ್ಗೋಟ್ ಅಡ್ವರ್ಟೈಸಿಂಗ್ ಎಂಬ ಪ್ರಶ್ನೆಯೊಂದಿಗೆ ನೋಡಲಾಗುತ್ತಿದೆ. ಸರ್ಗೋಟ್ ಅಡ್ವರ್ಟೈಸ್ಮೆಂಟ್ ಅಂದರೆ ಏನೊಂದು ಫಸ್ಟ್ ನಾವು ತಿಳ್ಕೊಬೇಕು. ಒಂದು ಪ್ರಾಡಕ್ಟ್ನ ನೇರ ಅಡ್ವರ್ಟೈಸ್ಮೆಂಟ್ ಮೇಲೆ ಕಾನೂನು ಅಥವಾ ನಿಯಮಗಳ ನಿರ್ಬಂಧ ಇದ್ದಾಗ ಅದೇ ಬ್ರ್ಯಾಂಡ್ ನೇಮ್ ಅಥವಾ ಬ್ರ್ಯಾಂಡ್ ಐಡೆಂಟಿಟಿಯನ್ನು ಬಳಸಿಕೊಂಡು ಮತ್ತೊಂದು ಪ್ರಾಡಕ್ಟನ್ನು ಪ್ರಮೋಟ್ ಮಾಡುವ ವಿಧಾನವನ್ನು ಸಾಮಾನ್ಯವಾಗಿ ಸರ್ಗೋಟ್ ಅಡ್ವರ್ಟೈಸ್ಮೆಂಟ್ ಎಂದು ಕರೆಯುತ್ತಾರೆ. ವಿಮಲ್ ಬ್ರ್ಯಾಂಡ್ ವಿಚಾರದಲ್ಲಿ ಇದೇ ಪ್ರಶ್ನೆ ಎದ್ದಿದೆ. ಅಡ್ವರ್ಟೈಸ್ಮೆಂಟಲ್ಲಿ LHC ಪ್ರಾಡಕ್ಟ್ ಕಾಣಿಸಿಕೊಂಡರೂ ವಿಮಲ್ ಬ್ರ್ಯಾಂಡ್ ಈಗಾಗಲೇ ಪ್ಯಾನ್ ಮಸಾಲ ಕ್ಯಾಟಗರಿಯೊಂದಿಗೆ ಜನರಿಗೆ ಪರಿಚಿತವಾಗುವುದರಿಂದ ಈ ಅಡ್ವರ್ಟೈಸ್ಮೆಂಟ್ ಪರೋಕ್ಷವಾಗಿ ಆ ಬ್ರ್ಯಾಂಡ್ ರಿಕಾಲ್ ಹೆಚ್ಚಿಸುತ್ತಿದೆಯೇ ಎಂಬುದನ್ನು FDA ಪರಿಶೀಲಿಸುತ್ತಿದೆ. ಇದೇ ಕಾರಣಕ್ಕೆ ಬಾಲಿವುಡ್ ಸೆಲೆಬ್ರಿಟಿಗೂ ಶೋ ಕೇಸ್ ನೋಟಿಸ್ ನೀಡಲಾಗಿದೆ. ಆದರೆ ಸ್ನೇಹಿತರೆ, ಇಲ್ಲಿ ಒಂದು ವಿಷಯ ನಾವು ತುಂಬ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕು. ಶೋ ಕೇಸ್ ನೋಟಿಸ್ ಬಂದಿದೆ ಅಂದರೆ ಅವರು ತಪ್ಪಿತಸ್ಥರು ಎಂದು ಅಂತಿಮವಾಗಿ ತೀರ್ಮಾನವಾಗಿಲ್ಲ ಎಂದರ್ಥ. ಶೋ ಆಫ್ ಕೇಸ್ ನೋಟಿಸ್ ಅಂದರೆ ನಿಮ್ಮ ವಿರುದ್ಧ ಮುಂದಿನ ಕ್ರಮ ಯಾಕೆ ತೆಗೆದುಕೊಳ್ಳಬಾರದು, ನಿಮ್ಮ ವಿವರಣೆ ಏನು ಎಂದು ಕೇಳುವ ಕಾನೂನು ಪ್ರಕ್ರಿಯೆ ಒಂದು ಭಾಗ. ಅಂದರೆ ಮುಂದೆ ಅವರು ಎಕ್ಸ್ಪ್ಲನೇಷನ್, ಅವೈಲೇಬಲ್ ಎವಿಡೆನ್ಸ್ ಮತ್ತು ಅನ್ವಯವಾಗುವ ಕಾನೂನುಗಳ ಆಧಾರದ ಮೇಲೆ FDA ಮುಂದಿನ ನಿರ್ಧಾರ ತೆಗೆದುಕೊಳ್ಳಬಹುದು. ಹಾಗಾದರೆ FDA ಯಾಕೆ ಸೆಲೆಬ್ರಿಟಿಯನ್ನೇ ಪ್ರಶ್ನಿಸುತ್ತಿದೆ ಅಂತ ನೋಡಬೇಕು. ಇದಕ್ಕೆ ಕಾರಣ ಸೆಲೆಬ್ರಿಟಿ ಎಂಡೋರ್ಸ್ಮೆಂಟ್. ಒಬ್ಬ ದೊಡ್ಡ ಬಾಲಿವುಡ್ ಆ್ಯಕ್ಟರ್ ಒಂದು ದೊಡ್ಡ ಅಡ್ವರ್ಟೈಸ್ಮೆಂಟ್ ಕಾಣಿಸಿಕೊಂಡಾಗ ಆ ಬ್ರ್ಯಾಂಡ್ಗೆ ಕೋಟ್ಯಾಂತರ ಜನರು ಮುಂದೆ ವಿಸಿಬಿಲಿಟಿ ಸಿಗ್ತೈತೆ. ಶಾರುಖ್ ಖಾನ್, ಅಜಯ್ ದೇವ್ಗನ್ ಮತ್ತು ಟೈಗರ್ ಶ್ರಾಫ್ ಅವರಂತಹ ಜನಪ್ರಿಯ ನಟರು ಅಡ್ವರ್ಟೈಸ್ಮೆಂಟಲ್ಲಿ ಕಾಣಿಸಿಕೊಂಡಾಗ ಅವರ ರೀಚ್ ಇನ್ನಷ್ಟು ದೊಡ್ಡದಾಗಿರ್ತೈತಿ. ಸಾಮಾನ್ಯವಾಗಿ ಅದೆಲ್ಲರಿಗೂ ಗೊತ್ತಿರೋದೆ. ಹೀಗಾಗಿ ಸೆಲೆಬ್ರಿಟಿ ಎಂಡೋರ್ಸ್ಮೆಂಟ್ನ ಪಬ್ಲಿಕ್ ರೆಸ್ಪಾನ್ಸಿಬಿಲಿಟಿ ಎಷ್ಟಿರಬೇಕು ಎಂಬ ಪ್ರಶ್ನೆಯೂ ಇಲ್ಲಿ ಎದುರಾಗ್ತೈತಿ. ಒಂದು ಕಡೆ ಸೆಲೆಬ್ರಿಟೀಸ್ ಹೇಳಬಹುದಾದ ವಾದ ಏನೆಂದರೆ, ನಾವು ಅಡ್ವರ್ಟೈಸ್ಮೆಂಟಲ್ಲಿ ಕಾಣಿಸಿಕೊಂಡಿದ್ದು ಲೀಗಲ್ ಪ್ರಾಡಕ್ಟ್ಗಾಗಿ. ಮತ್ತೊಂದು ಕಡೆ ರೆಗ್ಯುಲರ್ ಅಥಾರಿಟಿ ಕೇಳಬಹುದಾದ ಪ್ರಶ್ನೆ, ಆ ಅಡ್ವರ್ಟೈಸ್ಮೆಂಟಲ್ಲಿ ಬ್ರ್ಯಾಂಡ್ ಐಡೆಂಟಿಟಿ ಮೂಲಕ ಇನ್ನೊಂದು ರೆಗ್ಯುಲೇಟ್ ಪ್ರಾಡಕ್ಟ್ ಪರೋಕ್ಷವಾಗಿ ಪ್ರಮೋಟ್ ಆಗ್ತಾ ಇದೆಯಾ? ಇದೇ ಈಗಿನ ಕಾಂಟ್ರವರ್ಸಿಯ ಪ್ರಮುಖ ಪಾಯಿಂಟ್. ಇನ್ನು ತುಕಾರಾಮ್ ಮುಂಡೆ ಅವರು ರೋಲ್ಗೆ ಬರೋಣ. FDA ಕಮಿಷನರ್ ಆಗಿರುವ ತುಕಾರಾಮ್ ಮುಂಡೆ ಅವರು ಕಠಿಣ ನಿಲುವು ಈ ಪ್ರಕರಣ ಮತ್ತಷ್ಟು ಗಮನ ಸೆಳೆದಿದೆ. ಅವರ ಸಂದೇಶದ ಅರ್ಥ ಏನಿದ್ದರೆ ನಿಯಮಗಳು ಎಲ್ಲರಿಗೂ ಒಂದೇ. ಯಾರಾದರೂ ದೊಡ್ಡ ಸೆಲೆಬ್ರಿಟಿ ಆಗಿರಲಿ, ಯಾವುದೇ ದೊಡ್ಡ ಕಂಪನಿ ಆಗಿರಲಿ ಅಥವಾ ಸಾಮಾನ್ಯ ವ್ಯಕ್ತಿಯಾಗಿರಲಿ, ನಿಯಮ ಉಲ್ಲಂಘನೆ ಕಂಡು ಬಂದರೆ ಅದರ ಬಗ್ಗೆ ಪ್ರಶ್ನೆ ಕೇಳಲಾಗುತ್ತಿದೆ. ಇದರಿಂದಲೇ ಈ ಪ್ರಕರಣ ಸಾಮಾನ್ಯವಾಗಿ ಅಡ್ವರ್ಟೈಸ್ಮೆಂಟ್ ಕಾಂಟ್ರವರ್ಸಿಗಿಂತ ದೊಡ್ಡ ಚರ್ಚೆಯಾಗ್ತಾ ಬದಲಾಗ್ತೈತಿ. ಈ ಪ್ರಕರಣದಿಂದ ಬಾಲಿವುಡ್ ಸೆಲೆಬ್ರಿಟಿಗೂ ಒಂದು ದೊಡ್ಡ ಲೆಸನ್ ಸಿಗಬಹುದು. ಯಾವುದೇ ಬ್ರ್ಯಾಂಡ್ ಎಂಡೋರ್ಸ್ಮೆಂಟ್ ಒಪ್ಪಿಕೊಳ್ಳುವ ಮೊದಲು ಆ ಬ್ರ್ಯಾಂಡ್ನ ಪ್ರಾಡಕ್ಟ್ ಪ್ರಾಫಿಟಬಲಿ, ಅಡ್ವರ್ಟೈಸ್ಮೆಂಟ್ ರೂಲ್ಸ್ ಮತ್ತು ಲೀಗಲ್ ಕಂಪ್ಲೇಂಟ್ಸ್ ಬಗ್ಗೆ ಪರಿಶೀಲಿಸುವುದು ಮುಖ್ಯ.
ಏಕೆಂದರೆ ಸೆಲೆಬ್ರಿಟಿ ಅಡ್ವರ್ಟೈಸ್ಮೆಂಟ್ ಕೇವಲ ಒಂದು ಕಮರ್ಷಿಯಲ್ ಆಗಿರಬಹುದು, ಆದರೆ ಅದನ್ನು ನೋಡುವ ಜನರಿಗೆ ಒಂದು ದೊಡ್ಡ ರೆಕಮೆಂಡೇಷನ್ ರೀತಿಯಲ್ಲಿ ಕಾಣಿಸಬಹುದು. ಅದರಲ್ಲೂ ಯುವ ಜನರು ಮತ್ತು ದೊಡ್ಡ ಫ್ಯಾನ್ ಫಾಲೋಯಿಂಗ್ ಹೊಂದಿರುವ ಸೆಲೆಬ್ರಿಟಿ ವಿಷಯದಲ್ಲಿ ಈ ರೆಸ್ಪಾನ್ಸಿಬಿಲಿಟಿ ಇನ್ನಷ್ಟು ಮುಖ್ಯವಾಗ್ತಿದೆ. ಈಗ ಮುಂದೆ ಪ್ರಶ್ನೆ, ಶಾರುಖ್ ಖಾನ್, ಅಜಯ್ ದೇವ್ಗನ್ ಮತ್ತು ಟೈಗರ್ ಶ್ರಾಫ್ ಈ ನೋಟಿಸ್ಗೆ ಏನು ಉತ್ತರ ಕೊಡುತ್ತಾರೆ? FDA ಮುಂದೆ ಯಾವ ಎಕ್ಸ್ಪ್ಲನೇಷನ್ ನೀಡ್ತಾರೆ? ವಿಮಾಲ್ ಬ್ರ್ಯಾಂಡ್ ಬಗ್ಗೆ ಕಾಂಟ್ರವರ್ಸಿ ಬಗ್ಗೆ ಏನು ಹೇಳ್ತಿದೆ? ಮತ್ತು ಈ ಪ್ರಕರಣದಲ್ಲಿ ಮುಂದೆ ಯಾವುದೇ ಪೆನಾಲ್ಟಿ ಅಥವಾ ಇನ್ನಿತರ ರೆಗ್ಯುಲರ್ ಆ್ಯಕ್ಷನ್ ಆಗುತ್ತೆ? ಇವೆಲ್ಲವೂ ಮುಂದಿನ ಬೆಳವಣಿಗೆ ಮೇಲೆ ಅವಲಂಬಿತವಾಗಿದೆ. ಆದ್ದರಿಂದ ಈಗಲೇ ಯಾರನ್ನು ತಪ್ಪಿಸ್ತಿದ್ದರು ಎಂದು ಹೇಳುವುದು ಸರಿಯಲ್ಲ. ಇಂತಹ ಖಚಿತವಾಗಿ ಹೇಳಬಹುದಾದ ಇಷ್ಟೇ. ಮತ್ತು ಮಹಾರಾಷ್ಟ್ರ FDA ವಿಮಾಲ್ ಎಲಚಿ ಅಡ್ವರ್ಟೈಸ್ಮೆಂಟ್ ಬಗ್ಗೆ ಪ್ರಶ್ನೆ ಎತ್ತಿದೆ. ಬಾಲಿವುಡ್ನ ಪ್ರಮುಖ ಸೆಲೆಬ್ರಿಟಿ ಶೋ ಕೇಸಸ್ ನೋಟಿಸ್ ನೀಡಲಿ. ಸ್ನೇಹಿತರೆ, ಇನ್ನು ಮುಂದೆ ಏನೇನು ಬದಲಾವಣೆ ಆಗ್ಬೋದು ಮತ್ತು ಇನ್ನು ಏನೇನು ಚೇಂಜಸ್ ಆಗ್ಬೋದು, ಇದರಿಂದ ಇನ್ನು ಮುಂದೆ ಅವರು ಏನೇನು ಬದಲಾವಣೆಗಳು, ಎಷ್ಟು ರೂಲ್ಸ್ ಅವರು ಆಫೀಸರ್ ತಗೊಬೋದು, ಎಲ್ಲವನ್ನು ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನೋಡೋಣ. ಅಷ್ಟೊತ್ತಿಗೆ ಎಲ್ಲ ಬದಲಾವಣೆ ಆಗಿರ್ತೈತೆ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಮತ್ತು ನಮ್ಮ ಚಾನಲನ್ನು ನೀವು ಯಾವ್ದು ಹೊಸ ನೋಡ್ತಾ ಇದ್ದರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್.